ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು ಒಂದು ಮೆಮೊ ಟ್ರೈನ್ ಅನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನು ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ವೇಳ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು, ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಮಂಡ್ಯ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು ಒಂದು ಮೆಮೊ ಟ್ರೈನ್ ಅನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನು ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ವೇಳ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು, ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಮಂಡ್ಯ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು ಒಂದು ಮೆಮೊ ಟ್ರೈನ್ ಅನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನು ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ವೇಳ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು,
ನಾನು ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಕನಕಪುರ ಮೆರವಣಿಗೆ ಮಾರ್ಗದ ದಯಮಾಡಿ ಸರ್, ಕನಕಪುರ ಮೆರವಣಿಗೆ ಮಾರ್ಗದ ದಯಮಾಡಿ ಮಾಡ್ಬೇಕು ಸರ್. ಮಂಡ್ಯ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳು ಟ್ರೈನ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು, ಒಂದು ಮೆಮೊ ಟ್ರೈನ್ ಅನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನ ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ಬೇಡ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಕನಕಪುರ ಮೆರವಣಿಗೆ ಮಾರ್ಗದ ದಯಮಾಡಿ ಸರ್, ಕನಕಪುರ ಮೆರವಣಿಗೆ ಮಾರ್ಗದ ದಯಮಾಡಿ ಮಾಡ್ಬೇಕು ಸರ್. ಮಂಡ್ಯ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳು ಟ್ರೈನ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು, ಒಂದು ಮೆಮೊ ಟ್ರೈನ್ ಅನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನ ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ಬೇಡ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಕನಕಪುರ ಮೆರವಣಿಗೆ ಮಾರ್ಗದ ದಯಮಾಡಿ ಸರ್, ಕನಕಪುರ ಮೆರವಣಿಗೆ ಮಾರ್ಗದ ದಯಮಾಡಿ ಮಾಡ್ಬೇಕು ಸರ್. ಮಂಡ್ಯ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಬಸ್ಗಳು ಟ್ರೈನ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಕೆಲವು ಹೊಸದಾಗಿ ಆಗ್ತಕ್ಕಂಥದ್ದು, ಒಂದು ಮೆಮೊ ಟ್ರೈನ್ ಅನ್ನು ಕೊಡಬೇಕು ಅನ್ನುವ ಬೇಡಿಕೆಗಳಿವೆ. ಈಗಾಗಲೇ ರಾಷ್ಟ್ರದ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 25 ಕೋಟಿ ರೂಪಾಯಿಗಳನ್ನ ನಿಮ್ಮ ಮಂಡ್ಯ ಸ್ಟೇಷನ್ಗೆ ಅಭಿವೃದ್ಧಿಗೋಸ್ಕರವಾಗಿ ಜೋರಾಗಿ ಚಪ್ಪಾಳೆ ಅದಲ್ಲದೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಕುಮಾರಣ್ಣ ಅವರು, ನಾವೆಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಬರ್ತಕ್ಕಂಥ ಅದು ರಾಮನಗರ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಪಾಂಡವಪುರ ಇರ್ಬೋದು ಮತ್ತು ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳು, ಕೆಲವು ಟ್ರೈನ್ಗಳಿದ್ದು ಬೇಡ ಬದಲಾವಣೆ ಆಗಿದೆ, ಅದನ್ನು ಸರಿಪಡಿಸಿ ಅನ್ನೋ ಮಾತನ್ನು ಹೇಳಿದ್ದೀರಿ. ನಾನು 3 ಗಂಟೆ 4 ಗಂಟೆ ಮೇಲೆ ಇಲ್ಲಿಂದ ಹೋದ ಮೇಲೆ ಸಭೆಗಳನ್ನು ಮಾಡ್ತೀವಿ. ಅಲ್ಲಿ ಎಲ್ಲ ಅಧಿಕಾರಿಗಳು ಮೇಲ್ಪಟ್ಟದ ಮೇಲ್ವರ್ಗ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ,
ಸ್ವತಂತ್ರ ಬಂದು 75 ವರ್ಷ 72 ವರ್ಷ ಆಯಿತು. ಯಾವುದೇ ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮತ್ತೊಂದು ಆಗೋದಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಸುಮಾರು ವರ್ಷದ ಬೇಡಿಕೆ, ನಿಮ್ಮ ನೋವು, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಾನು, ಯದುವೀರ್ ಒಡೆಯರ್ ಅವರು ಮಹಾರಾಜರು, ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಮ ಬಹುದಿನದ ಕೆಲವು ತೊಂದರೆಗಳನ್ನು ನಿವಾರಣೆ ಕನಕಪುರ ಮಳವಳ್ಳಿ ಮಾರ್ಗದ ದಯಮಾಡಿ ಸರ್, ಕನಕಪುರ ಮಳವಳ್ಳಿ ಮಾರ್ಗದ ದಯಮಾಡಿ ಮಾಡ್ಬೇಕು ಸರ್.